ಹಸಿರು ಬೆಂಗಳೂರು ಆದರೆ ಮೊದಲಿನ ಹಾಗೆ ತುಂಬ ಖುಷಿ ವಿಷಯ. And let's make a better Bangalore for better people, better future. ತುಂಬ ಖುಷಿ ಆಗ್ತಾಯಿದೆ. ಸುಮಾರು ದಿವಸ ನಾವು ಈಗ ಗೋ ಫಾರ್ ಪ್ಲಾಂಟೇಷನ್ಸ್ ಎಲ್ಲ ಕಡೆ ಹೋಗ್ತೀವಿ ಕೂರಿಗೆಲ್ಲ. ನಮ್ಮ ಬೆಂಗಳೂರನ್ನ ನೋಡ್ಕೊಳ್ಳಲ್ಲ. ನಮ್ಮ ಮನೆ ಮುಂದೆ ಒಂದು ಗಿಡ ಹಾಕಿದ್ರೆ ಯಾಕೆ ಗಿಡ ಆಗ್ತಾಯಿಲ್ಲ. ಇದೆಲ್ಲ ಆಕ್ಸಿಜನ್ ಸರ್ ನಮಗೆ. ಮುಂದಿನ ಜನ್ರೇಷನ್ಗೆ ರಿಯಲಿ DK ಬಾಸ್ ಮಾಡ್ತಾ ಇರೋದು, DK ಶಿವಕುಮಾರ್ ಅವರು ಮಾಡ್ತಾ ಇರೋದು ರಿಯಲಿ ಗ್ರೇಟ್. ಆ್ಯಂಡ್ BDS ಇನಿಷಿಯೇಟಿವ್ ಆ್ಯಂಡ್ DK ಶಿವಕುಮಾರ್ ಜೈ. ನೆಕ್ಸ್ಟ್ CM ಅವರೇ ಸರ್. ಯಾಕೆಂದರೆ ಈ ಸೀಯಿಂಗ್ ಆಲ್ ಪಾಸಿಟಿವ್ ಇನಿಷಿಯೇಟಿವ್ಸ್. ಈ ವಾಸ್ ಮೈ ಕ್ಲಾಸ್ಮೇಟ್ ಇನ್ RC ಕಾಲೇಜ್. ರಿಯಲಿ ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ತುಂಬಾ ಖುಷಿ ಇದೆ. ಒಂದು ಏನಂದರೆ ಕ್ಲೈಮ್ಯಾಟಿಕ್ ಚೇಂಜ್ ಇರ್ಬೋದು, ಇಲ್ಲ ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು. ಆ ಕಾರಣಗಳಿಂದ ನಮಗೆ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಅರ್ಬನ್ ಈಟ್ ಐಲ್ಯಾಂಡ್ ಎಫೆಕ್ಟ್ ಅಂತ. ಹಂಗಂದರೆ ಹೆಂಗೆ ಅಂದರೆ ತುಂಬ ಮನೆಗಳು ಎಲ್ಲ ಕಟ್ಟಿದ್ರೆ ನಿಮಗೆ ಹೀಟ್ ಅನ್ನೋದು ಜಾಸ್ತಿ ಜನ್ರೇಟ್ ಆಗುತ್ತೆ. ಸೊ ಗ್ರೀನ್ ಸ್ಪೇಸಸ್ಸು ನಾವೇನು ಅಂತಿದ್ದೀವಿ ಇವಾಗ, ಇವತ್ತೇನು ಮಾಡ್ತಾಯಿದ್ದೀವಿ ಪ್ಲಾಂಟೇಷನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಿಂದ ತುಂಬ ಖುಷಿ ಇದೆ. ನಮ್ಮಂಥ ನಮ್ಮ ಪೀಳಿಗೆಗೆ ತುಂಬ ಒಳ್ಳೆಯದಾಗುವಂಥ ಕಾರ್ಯಕ್ರಮ ಇದು. ಸೊ ಇದರಲ್ಲಿ ಐ ಆಮ್ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಇಟ್.
ಕಡಿಮೆ ಆಗ್ತಾಯಿದೆ. ಎಲ್ಲ ಕಡೆ ಮರಗಳು ಕಟ್ ಮಾಡ್ತಾ ಇರ್ತಾರೆ. ಈ ಮಳೆಗೆ ಬೇರೆ ಅಷ್ಟೊಂದು ಮರಗಳೆಲ್ಲ ಬೀಳ್ತಾ ಇರುತ್ತೆ. ಪೊಲ್ಯೂಷನ್ ಸಿಕ್ಕಾಪಟ್ಟೆ ಜಾಸ್ತಿ, ಪಾಪ್ಯುಲೇಷನು ತುಂಬ ಜಾಸ್ತಿ ಬೆಂಗಳೂರಲ್ಲಿ ಈಗ. ಹಾಗಾಗಿ ಮರ ಗಿಡಗಳ ಅಗತ್ಯ ತುಂಬ ಇದೆ. ಸೊ ನನಗೆ ಈ ತರಹದ ಒಂದು ಪ್ರಯತ್ನ ಮೊದಲಿಂದ ಮಾಡಬೇಕು ಅಂತ ಆಸೆ ಇತ್ತು. ಇದಕ್ಕೆ ಗೌರ್ಮೆಂಟೇ ಇನಿಷಿಯೇಟಿವ್ ತೊಗೊಂಡು ಇದಕ್ಕೆಲ್ಲ ಪ್ರೋತ್ಸಾಹ ಮಾಡ್ತಾ ಇರೋದು ತುಂಬ ಸಂತೋಷವಾದ ವಿಷಯ. ಮತ್ತು ಈ ಒಂದು ಪ್ರಯತ್ನಕ್ಕೆ ಇಷ್ಟೊಂದು ಜನ ಸಾಥ್ ನೀಡಿರೋದು ತುಂಬ ಒಳ್ಳೆಯ ವಿಷಯ. ಈ ಪ್ರಯತ್ನ ಹೀಗೆ ಮುಂದುವರಿಯಲಿ. ಮತ್ತು ಈಗ ಗಿಡ ನೆಟ್ಟಿರೋದಷ್ಟೇ ಅಲ್ಲ, ಇದಕ್ಕೆಲ್ಲ ನೀರನ್ನು ಹಾಕುವಂಥ ಪ್ರಯತ್ನ ಆಗಬೇಕು. ಇದನ್ನು ಮರವಾಗಿ ಬೆಳೆಸುವಂಥ ಪ್ರಯತ್ನ ಆಗಬೇಕು. ಇದು ಒಂದು ದಿನದ ಎಫರ್ಟಾಗಿ ಉಳಿಬಾರ್ದು. ಪ್ರತಿ ಸರ್ತಿನೂ ಈ ತರಹದ ಒಂದು ಪ್ರಯತ್ನಗಳು ನಡೀತಾ ಇರಬೇಕು. ಮತ್ತು ಇದಕ್ಕೆ ನೀರು ಉಣಬಡಿಸುವಂತಹ ಒಂದು ಕೆಲಸ ಆಗಬೇಕು, ವ್ಯವಸ್ಥೆ ಆಗಬೇಕು. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಇದೊಂದು ತುಂಬ ಸಂತೋಷದ ವಿಷಯ. ಈ ಹುಡುಗರು ಮತ್ತು ಚಿಕ್ಕ ಮಕ್ಕಳು ಕೂಡ ಬಂದಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು ಹೇಳಿ. ಬೆಂಗಳೂರು ಹಸಿರು ಬೆಂಗಳೂರು ಆದರೆ ಮೊದಲಿನ ಹಾಗೆ ತುಂಬ ಖುಷಿ ವಿಷಯ. ತುಂಬ ಖುಷಿ ಆಯಿತು. ಇನಿಷಿಯೇಟಿವ್ ಕೇಳಿದ ತಕ್ಷಣ ಪಟ್ಟಂತ ರಿಜಿಸ್ಟರ್ ಮಾಡಿದ್ದು. ಯಾಕೆಂದರೆ 13-14 ಇಯರ್ಸ್ ಬ್ಯಾಕ್ ನಾವು ಅದೇ ಎನ್ವಿರಾನ್ಮೆಂಟ್ ಡೇ ದಿನ, ಪರಿಸರ ದಿನಾಚರಣೆ ದಿನ ಗಿಡ ನೆಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಒಂದು ದೇವಸ್ಥಾನದ ಹತ್ರ ಹೋಗಿದ್ವಿ ಗಿಡ ನೆಡೋಕ್ಕೆ. ಬಟ್ ಅವ್ರು ಅಪೋಸ್ ಮಾಡಿದ್ರು, ಇಲ್ಲೆಲ್ಲ ನೆಡಬೇಡಿ ಅಂತ. ಆವಾಗ ಸ್ವಲ್ಪ ಬೇಜಾರಾಗಿತ್ತು, ಏನಪ್ಪ ನಮ್ಗೆ ಅಷ್ಟು ಉತ್ಸಾಹ ಇದೆ ನೆಡೋಕ್ಕೆ ಬಟ್ ಜಾಗ ಇಲ್ವಲ್ಲ ಅಂತ. ಆವಾಗಿಂದ ಎಲ್ಲಿ ನೆಡೋದು ಅಂತ ಅದು ಕ್ವೆಶ್ಚನ್ ಇದ್ದೇ ಇತ್ತು. ಅಷ್ಟು ಎಂತೂಸಿಯಾಸಮ್ ಇದ್ರೂ ಗಿಡ ನೆಡಬೇಕಂತ. ಸೊ ಹಂಗಿರಬೇಕಾದ್ರೆ ಬಿ ಡಿ ಅವರೇ ಇನಿಷಿಯೇಟಿವ್ ತೊಗೊಂಡು ಗೌರ್ಮೆಂಟ್ ಇನಿಷಿಯೇಟಿವ್ 15 ಲ್ಯಾಕ್ ಸ್ಯಾಪ್ಲಿಂಗ್ಸ್ ನೆಡಬೇಕು ಅಂತ ಹೇಳೋದು ತುಂಬ ಖುಷಿ ಆಯಿತು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಇವತ್ತು ಅಷ್ಟೇ ಒಂದು ಬೆಸ್ಟ್ ಡೇ ಔಟ್ ಅಂತ ಹೇಳ್ಬೋದು, ಬೆಸ್ಟ್ ವೇ ಟು ಸ್ಪೆಂಡ್ ವೀಕೆಂಡ್ ಅಂತ. ಸೊ ಇಷ್ಟು ಯಂಗ್ಸ್ಟರ್ಸ್ನ ನೋಡಿ ತುಂಬ ಖುಷಿ ಆಯಿತು ಇನಿಷಿಯೇಟಿವಲ್ಲಿ. ಇವನ್ ನಿನ್ನೆ ರಾತ್ರಿ ಒಬ್ಬರು ರಿಜಿಸ್ಟರ್ ಮಾಡಬೇಕಾದ್ರೂ ರಿಜಿಸ್ಟ್ರೇಷನ್ ಕ್ಲೋಸ್ಡ್ ಬಿಕಾಸ್ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ಸಿಗ್ತದೆ ಅಂತ ಬಂತು. ಸೊ ತುಂಬ ಖುಷಿ ಆಗ್ತಿದೆ ಜನರು ಉತ್ಸಾಹ ನೋಡಿ ಪರಿಸರಕ್ಕೆ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ. ದಿನನಿತ್ಯ ಉಸಿರಾಡ್ತೀವಿ. ಈ ಉಸಿರಾಟಕ್ಕೋಸ್ಕರ ಈ ಗಿಡ ಮರಗಳು ನಮಗೆ ಭಾರಿ ಆದ್ಯತೆ. ಸೊ ನಮ್ಮ ಮುಂದಿನ ಪೀಳಿಗೆಗೂ ಇದು ಮುಖ್ಯ. ನಮ್ಮ ಒಳ್ಳೆಯ ಆರೋಗ್ಯಕ್ಕೆ ಇದು ಪರಿಸರ ಭಾರಿ ಮುಖ್ಯ. ಅದಕ್ಕೋಸ್ಕರ ಇದು ಒಂದು ಅಭಿಯಾನದಲ್ಲಿ ನಾನು ಭಾಗಿಯಾಗಿ ಇಷ್ಟಪಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಗ್ತಾ ಇದೆ. ಸೊ ವಿ ಆರ್ ರಿಯಲಿ ಹ್ಯಾಪಿ. ಆ್ಯಂಡ್ ಇವತ್ತು ನನ್ನ ಹುಟ್ಟುಹಬ್ಬ ಕೂಡ. ಸೊ ಹುಟ್ಟುಹಬ್ಬದ ದಿನ ಯಾವುದಾದ್ರು ಒಳ್ಳೆ ಕೆಲಸ ಮಾಡೋಣ ಅಂತ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಅಂತ ತುಂಬ ಖುಷಿ ಆಗ್ತಾ ಇದೆ. ಬೆಂಗಳೂರನ್ನ ಮತ್ತೆ ಗಾರ್ಡನ್ ಸಿಟಿ ಮಾಡೋ ಅಂಥ ಅವಕಾಶ ಒಂದು ಸಿಗ್ತಾ ಇದೆ ಎಲ್ಲರಿಗೂ. ಸೊ ವಿ ಆರ್ ರಿಯಲಿ ಹ್ಯಾಪಿ. ಇದು ವರ್ಲ್ಡ್ ರೆಕಾರ್ಡ್ ಇವೆಂಟ್. ಪ್ಲೀಸ್ ಜಾಯಿನ್ ಬ್ಯಾಂಗ್ಳೂರು.
ಇವತ್ತೊಂದ್ ದಿನಾನೇ ಅಲ್ಲ, ಯಾವಾಗಾರು ಹಿಂಗೆ ಅವಕಾಶ ಸಿಕ್ದಾಗೆಲ್ಲ ಮರ ಗಿಡ ನೆಡಕ್ಕೆ ಪ್ಲೀಸ್ ಮಾಡಿ ಅಂತ ಹೇಳ್ತೀವಿ ಅಷ್ಟೇ. ಹಾಯ್, ನನ್ನ ಹೆಸರು ಮಯೂರ್ ಅಂತ. ಸೊ ಆರ್ ಆರ್ ನಗರಲ್ಲಿರೋದು. ಆ್ಯಂಡ್ ಇವಾಗ ಒಂದು ನಮಗೆ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಆಪರ್ಚುನಿಟಿ ಸಿಕ್ಕಿದೆ. ಸೊ ಇನ್ನೂ ಒಂದಷ್ಟು ಗ್ರೀನರಿನ ಬೆಳೆಸಿ ಇನ್ನೂ ಜಾಸ್ತಿ ಅಫಾರೆಸ್ಟೇಷನ್ ಮಾಡೋ ಒಂದು ಅವಕಾಶ ಸಿಕ್ಕಿದೆ. ಸೊ ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಒನ್ ಆಫ್ ದ ಅಮೇಝಿಂಗ್ ಆಪ್ಷನ್ಸ್ ಇದು. ಯಾಕಂದರೆ ಇವಾಗ ಆಲ್ರೆಡಿ ನಮಗೆಲ್ಲರಿಗೂ ಗೊತ್ತಿರೋಂಗೆ ಬ್ಯಾಂಗ್ಳೂರ್ ವಾಸ್ ಇದು ಗಾರ್ಡನ್ ಸಿಟಿ. ಸೊ ಇವಾಗ ನಾವು ವಿ ಕ್ಯಾನ್ ಗೆಟ್ ಇಟ್ ಬ್ಯಾಕ್ ಟು ಅ ಫಾರೆಸ್ಟ್ ಸಿಟಿ ಪ್ರಾಬಬ್ಲಿ. ಆ್ಯಂಡ್ ಗ್ರೀನರಿನ ಜಾಸ್ತಿ ಮಾಡಿ, ಆಕ್ಸಿಜನ್ ಜಾಸ್ತಿ ಮಾಡಿ, ಆ್ಯಂಡ್ ಲೆಟ್ಸ್ ಮೇಕ್ ಅ ಬೆಟರ್ ಬ್ಯಾಂಗ್ಳೂರ್ ಫಾರ್ ಬೆಟರ್ ಪೀಪಲ್, ಬೆಟರ್ ಫ್ಯೂಚರ್. ಬೆಂಗಳೂರಲ್ಲಿ ಇಡೀ ಬೆಂಗಳೂರು ಕಡೆ ಎಲ್ಲ ಪ್ರಜೆಗಳು, ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಮಕ್ಕಳು ಕೂಡ ಸೇರಿ 15 ಲಕ್ಷ ಗಿಡಗಳನ್ನು ನೆಡೋ ಕಾರ್ಯಕ್ರಮ ನಡೆಸಿದ್ದಾರೆ. ಈ ನಮ್ಮ ಬೆಂಗಳೂರಿನಲ್ಲಿ ನಡೀತಿರೋ ಹೆಚ್ಚಾಗ್ತಿರೋ ಪ್ರದೂಷಣನ ಕಂಟ್ರೋಲ್ ತರೋದಕ್ಕೋಸ್ಕರ ಗಿಡಗಳನ್ನ ನೆಡ್ತಾ ಇದ್ದಾರೆ. ಇದನ್ನ ಮುಂದೆ ಹಂಗೆ ಬೆಳೆಸಿ ಮರ ಮಾಡಿ ಪೊಲ್ಯೂಷನ್ನ ಕಮ್ಮಿ ಮಾಡೋಕೆ ನೋಡ್ತಾ ಇದ್ದೀವಿ. ಈಗ 15 ಲಕ್ಷ ಗಿಡಗಳನ್ನ ನೆಟ್ಟು ರೆಕಾರ್ಡ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಇದರಿಂದ ಮುಂದೆ ಒಂದು ಎಕ್ಸಾಂಪಲ್ ಸೆಟ್ ಆಗುತ್ತೆ. ಮುಂದೆ ನಾವು ಮರಗಳನ್ನು ಕಟ್ ಮಾಡಬಾರ್ದು ಮತ್ತು ಅದನ್ನ ಬೆಳೆಸಬೇಕು, ನಾವು ಪೊಲ್ಯೂಷನ್ನ ಉಳಿಸ್ಬೇಕು, ಮುಂದೆ ಅದು ಹಾಗೆ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಸೆಟ್ ಆಗ್ತದೆ. ಈ ಸ್ಯಾಟರ್ಡೆ ನಾವೆಲ್ಲರೂ ಬೇಗ ಇದ್ದು ಗಿಡ ನೆಡೋಣ ಅಂತ ಬಂದಿದ್ದೀವಿ. ಸೊ ಇಟ್ಸ್ ಅ ಗುಡ್ ಸೋಷಿಯಲ್ ಕಾಸ್ ಟುಡೇ ಮಾರ್ನಿಂಗ್. ಐ ಆಮ್ ಫ್ರಮ್ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ. ಥ್ಯಾಂಕ್ ಯು. ಒಳ್ಳೆ ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಬಿ ಡಿ ಅವರು. ಈಗ ಬೇಕಾಗಿತ್ತು ನಮ್ಮ ಬೆಂಗಳೂರಿಗೆ. ಇದು ತುಂಬ ಪಾಪ್ಯುಲೇಷನ್ ಜಾಸ್ತಿ ಇದೆ, ಗಾಡಿಗಳು ತುಂಬ ಜಾಸ್ತಿ ಇದೆ, ಪೊಲ್ಯೂಷನ್ ಜಾಸ್ತಿ ಇದೆ. ಇಂಥ ಇನಿಷಿಯೇಟಿವ್ ತೊಗೊಂಡು ಒಳ್ಳೆ ಕೆಲಸ ಮಾಡಿದ್ದಾರೆ. ಖುಷಿ ಆಗುತ್ತೆ ಈ ಥರ ಎಲ್ಲ ಮಾಡೋದು. ಅದು ಜನಗಳು ಅಷ್ಟೇ ಎಲ್ಲರೂ ಬಂದಿದ್ದಾರೆ, ಲೋಕಲ್ಸ್ ಎಲ್ಲ ಬಂದಿದ್ದಾರೆ ಮಾಡೋಕ್ಕೆ. ಈ ಥರ ಎಲ್ಲ ನೋಡಿದ್ರೆ ಖುಷಿ ಆಗುತ್ತೆ ಸರ್. ಬರೀ ಬಿಲ್ಡಿಂಗ್ಸ್ ಕಟ್ಟಬೇಕು ಅಂತ ಎಲ್ಲ ಮರಗಳನ್ನ ಕಡಿಯೋದೇ ಆಯಿತು. ಇದೊಂದು ಒಳ್ಳೆ ಇನಿಷಿಯೇಟಿವ್. ಸೊ ಎಲ್ಲ ಪ್ಲ್ಯಾಂಟ್ ಮಾಡಿ, ಸೊ ಎಲ್ಲ ಏರ್ ಪೊಲ್ಯೂಷನ್ನು, ನಾಯ್ಸ್ ಪೊಲ್ಯೂಷನ್ ಎಲ್ಲ ಕಡಿಮೆ ಆಗುತ್ತೆ. ಒಳ್ಳೆ ಇನಿಷಿಯೇಟಿವ್. ಇವತ್ತು ಗೌರ್ಮೆಂಟ್ ಅವರು ದೊಡ್ಡ ಇನಿಷಿಯೇಟಿವ್ ತಗೊಂಡು 15 ಲಕ್ಷ ಗಿಡ ಒಂದೇ ದಿನ ನೆಡೆಸ್ತಾ ಇದ್ದಾರೆ ಎಲ್ಲರ ಕೈಲೂ. ಇದು ಬಂದು ದೊಡ್ಡ ಗ್ಲೋಬಲ್ ವಾರ್ಮಿಂಗ್ಗೆ ಎಕ್ಸಾಂಪಲ್ ಆಗುತ್ತೆ. ಎಲ್ಲ ಗ್ಲೋಬಲ್ ಕಾಲೇಜಿನ NCC ಕೆಡೆಟ್ಸ್ ಎಲ್ಲರೂ ಬಂದು ಇವತ್ತು ಗಿಡ ನೆಡ್ತಾ ಇದ್ದೀವಿ ನಾವು. ತುಂಬ ಯೂಸ್ಫುಲ್ ಇರುತ್ತೆ. ತುಂಬ ಪೊಲ್ಯೂಷನ್ ಆಗ್ತಾ ಇರೋದ್ರಿಂದ ಗಿಡ ನೆಡೋದ್ರಿಂದ ತುಂಬ ಪಾಸಿಟಿವ್ ಇರುತ್ತೆ ಎಲ್ರಿಗೂ. ಒಳ್ಳೆ ಗಾಳಿ ಬರುತ್ತೆ. ಕಾರ್ಬನ್ ಡೈಆಕ್ಸೈಡ್ ನಾವು ಗಾಡೀಲಿ ನಾವು ಕೊಡೋ ಪೊಲ್ಯೂಷನ್ ಎಲ್ಲ ಗಿಡ ಹತ್ರ ಹೋಗಿ ನಮಗೆ ಒಳ್ಳೆ ಆಕ್ಸಿಜನ್ ಬರುತ್ತೆ. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಗೌರ್ಮೆಂಟು ಎಲ್ಲ ಸೇರಿಕೊಂಡು. ಸೀನಿಯರ್, ಇವತ್ತು ಗಿಡ ನೆಡ್ತಾ ಇದ್ದೀರಾ, ಹೆಂಗೆ ಅನಿಸ್ತಾ ಇದೆ ನಿಮಗೆ? ಚೆನ್ನಾಗಿ ಅನಿಸ್ತಿದೆ. ಬೆಳಗ್ಗೆ BBMP ಅವರಿಂದ ನಮ್ಮ ಕಾಲೇಜಿಂದ ಎಷ್ಟೋ ಜನ ಕ್ರೆಡಿಟ್ಸ್ ಬಂದಿದ್ದಾರೆ ಗಿಡ ನೆಡೋಕ್ಕೆ.
ಚೆನ್ನಾಗಿ ಅನಿಸಿದೆ. ಯಾರು ಹೇಳ್ಬೇಕಂದ್ರೆ ವರ್ಷದಲ್ಲಿ ಒಬ್ಬರಾದರೂ ಒಂದು ಗಿಡ ನೆಡ್ತಾರೆ ಇಲ್ವೋ ಡೌಟು, ಬಟ್ ಇವತ್ತು ಒಂದೇ ದಿನ ಎಷ್ಟೊಂದು ಗಿಡ ನೆಡ್ತಿದ್ದೀವಿ. ಖುಷಿ ಆಗ್ತಿದೆ. ಗ್ರೀನರಿ ಬೆಳೆಯುತ್ತೆ ಅಷ್ಟೇ. ಇದರಿಂದ ಏನು ಚೇಂಜಸ್ ಆಗಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಸೀನಿಯರ್? ಪೊಲ್ಯೂಷನ್ ಕಮ್ಮಿ ಆಗ್ಬೋದು, ಬಟ್ ಇಲ್ಲಿ ನಡ್ತಿರೋದು ಪೊಲ್ಯೂಷನ್ ಕಮ್ಮಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಜೊತೆಗೆ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ. ನೀವು ಎಷ್ಟು ಗಿಡ ನೆಟ್ಟಿದ್ದೀರಾ ಇವತ್ತು? ನೆಟ್ಟಿದ್ದೀನಿ, ಒಂದು 10 ಮೇಲೆ ನೆಟ್ಟಿದ್ದೀನಿ. ಇನ್ನೂ ನೆಡ್ತಾ ಇದ್ದೀವಿ, ಇನ್ನೂ ತುಂಬ ಟೈಮ್ ಇದೆ ನೆಡೋಕ್ಕೆ. Greater Bengaluru authorities tree plantation drive. So I am a 72 years old Shujit Mukherjee from Gubbala Road, Manti, Tranquil Society. I am wherever is the plantation drive is there, I jump into action. I share my view here is each and one of Bengaluru, they must join their neighborhood to make it a success one. Thank you very much. Bangalore is famous for its weather, and nowadays you might have seen that how much heat is there in Bangalore also. The only way to survive is to plant more trees. Bangalore is growing like anything, and people are coming all over from India. So now it's the time to plant more and more trees. Thank you for the BBMP and the people who are engaged with this well organized event. And yes, it's always feel happy when we plant trees for the future. Yeah, so it was a great initiative here today. We've come, it's been like 2 hours. We've been planting so many trees today. It was my first time in doing a plantation. It's a wonderful experience. I think everyone should take a part in this. Yeah, it's first time for me as well. And it's really fun. People who are not coming here, you're missing something. You should be here. Yeah, I'm at this side and I'm actually very happy. Like I'm planting many trees here, and from my childhood, like I used to plant trees a lot, but after that like, fixed interval and all, I got the right now opportunity. Like as a young, like I'm able to plant many trees here, and this is great initiative. Like I'm going into and I'm planting many trees here. So thank you for the initiation, whatever they done here and all. So great. It is a great opportunity. Thank you. ಸೊ ಇವತ್ತು ನಾವು ಬೆಂಗಳೂರು BD ಅವರು ಅರೇಂಜ್ ಮಾಡಿರೋದು ಪ್ಲಾಂಟೇಷನ್ ಇದಕ್ಕೆ ಬಂದಿದ್ದೀವಿ. ಬೆಳಗ್ಗೆನೇ ಬೇಗ ಎದ್ದು ತಿಂಡಿ ಎಲ್ಲ ಮಾಡಿಕೊಂಡು ಆಲ್ಮೋಸ್ಟ್ ರೀಚ್ ಆಗೋದು ಸ್ವಲ್ಪ ಲೇಟ್ ಟೈಮ್ ಆಯಿತು. ಸೊ ಇದು ತುಂಬ ಗುಡ್ ಇನಿಷಿಯೇಟಿವು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿ ತುಂಬ ನೋಡ್ತೀವಿ, ತುಂಬ ಜನ ವಾಲಂಟಿಯರ್ಸ್ ಬಂದು ಎಲ್ಲ ಅವರವರ ಪ್ಲಾಂಟೇಷನ್ ಇದು ಮಾಡ್ತಿದ್ದಾರೆ. ನಮ್ಮ ವೈಫು ಜೊತೆಗಿದ್ದಾರೆ, ಅವರೊಂದು ಸ್ವಲ್ಪ ಮಾತಾಡ್ತಾರೆ. ಏನಿಲ್ಲ, ಲೈಕ್ ಬೆಂಗಳೂರವರು ಅಂದರೆ ಇಷ್ಟು ಒಳ್ಳೆ ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಅಂದರೆ ಕೇಳೋದಕ್ಕೆ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ಕೇಳಿದ ತಕ್ಷಣ ನಮಗೆ ಫಸ್ಟ್ ತಲೆಗೆ ಬಂದಿದೆ ನಾವು ಹೋಗಬೇಕು ಅಂತ. ಸೊ ನಾವು ರಿಜಿಸ್ಟರ್ ಮಾಡ್ಕೊಂಡು ಬಂದ್ವಿ. ಬಟ್ ಇಲ್ಲಿ ಬಂದಾಗ ನೋಡಿ ಲೈಕ್ ತುಂಬ ಜನ ಇರೋದು ನೋಡಿ ಖುಷಿ ಆಯಿತು. ಬಟ್ ನೈಸ್, ಬೆಂಗಳೂರಲ್ಲಿ ಜಾಸ್ತಿ ಇನ್ನು ಮರಗಳು ಬೆಳೆಸಲಿ, ಜನಗಳು ಬಂದು ಸಪೋರ್ಟ್ ಮಾಡಲಿ ಇದಕ್ಕೆ ಅಂತ ಕೇಳ್ತೀನಿ ಅಷ್ಟೇ. ನನಗನ್ಸೋದು ಆ್ಯಕ್ಚುಲಿ ಇದು ಒಳ್ಳೆಯದು, ಬಟ್ ಇದನ್ನು ಫುಲ್ ಇನಿಷಿಯೇಟಿವ್ ಪ್ರಾಪರಾಗಿ ತೊಗೊಂಡು ಯಾವ ಏರಿಯಾ ಮೇಂಟೆನೆನ್ಸ್ ಆಲ್ಸೋ ಇಂಪಾರ್ಟೆಂಟ್. ನನಗನ್ಸೋದು ತುಂಬ ನಿಯರ್ ಬೈ ಹಾಕಿದ್ದೀವಿ ಇಲ್ಲೆಲ್ಲ. ಸೊ ಮೇಂಟೆನೆನ್ಸ್ ಲಾಂಗ್ ಟರ್ಮ್ ಮಾಡಿ ಅದನ್ನು ಮೇಂಟೈನ್ ಮಾಡಿದ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ ಅಂತ ಅನಿಸುತ್ತೆ. ಬಟ್ ತುಂಬ ಏರಿಯಾ ಕವರ್ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ.
myself Kishore, and I am participating in this global event that is BDA, and we are yet to create a Guinness World Record in this event. So we are here in the place that is Banashankari 6th stage, where the students and the citizens of Bengaluru are yet to create a big impact for Bengaluru, because we all know Bengaluru once was called as a garden city, but now everybody knows it as the other meaning, that is called as garbage city nowadays. Now we are turning the garbage city into the garden city. So we are into a revolution. I hope everybody joins this event. Let's create a big impact. Thank you.